ನಮಸ್ಕಾರ ಸ್ನೇಹಿತರೆ. DVG ನಮ್ಮ DV ಗುಂಡಪ್ಪನವರು ಕನ್ನಡ ಸಾಹಿತ್ಯ ಲೋಕದ ಆಧುನಿಕ ಬ್ರಹ್ಮರ್ಷಿ ಹಾಗೂ ಸಾಂಸ್ಕೃತಿಕ ಮೇರು ಪರ್ವತ. ಇವರ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಕೊಡುಗೆಗಳನ್ನು ಎಷ್ಟು ಹೇಳಿದರೂ ಸಾಲದು. ಇವರನ್ನು ಆಧುನಿಕ ಸರ್ವಜ್ಞ, ಕನ್ನಡಿಗರ ಮಾರ್ಗದರ್ಶಿ ಅಂತೆಲ್ಲ ಕರೀತಾರೆ. ಇವರು ಬರೆದಿರುವಂತಹ ಲೋಕನಾಟಕ ಎಂಬ ಮಂಕುತಿಮ್ಮನ ಕಗ್ಗವನ್ನು ತಿಳಿದುಕೊಳ್ಳೋಣ. ಲೋಕನಾಟಕ. ಕೈಕೇಯಿಯವಲು ಮಾತೆ ಸತ್ಯಭಾಮೆ ಒಲಿಸತಿ, ಸಾಕಿ ಸಂತಸವರೆಯ ಸಂಸಾರ ಲೀಲೆ, ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ, ಲೋಕನಾಟಕಕ್ಕಾಗಿ ಮಂಕುತಿಮ್ಮ. ಇಲ್ಲಿ ಕೈಕೇಯಿಯವಲು ಮಾತೆ ಅಂದರೆ ರಾಮಾಯಣದಲ್ಲಿ ಕೈಕೇಯಿ ಶ್ರೀರಾಮನನ್ನು ತನ್ನ ಮಗನಾದ ಭರತನಿಗಿಂತ ಹೆಚ್ಚಾಗಿ ಪ್ರೀತಿ, ಮಮತೆ, ವಾತ್ಸಲ್ಯಗಳಿಂದ ಬೆಳೆಸಿರ್ತಾಳೆ. ಆದರೆ ಸಮಯ, ಸಂದರ್ಭ ಆಕೆಯನ್ನು ಸ್ವಾರ್ಥಕ್ಕೆ ಸಿಲುಕಿಸಿ ರಾಮನನ್ನು 14 ವರ್ಷ ಕಾಡಿಗೆ ಕಳಿಸುವ ಹಾಗೆ ಮಾಡ್ತಾಳೆ. ಸತ್ಯಭಾಮೆಯ ಒಲುಸತಿ ಅಂದರೆ ಭಾಗವತದಲ್ಲಿ ಸತ್ಯಭಾಮೆ ಶ್ರೀಕೃಷ್ಣನ ಮೇಲೆ ಅತಿಯಾದ ಪ್ರೀತಿ, ಪ್ರಣಯ, ಕೋಪ, ಅಸೂಯೆ, ಹಠವನ್ನು ತೋರಿಸ್ತಾಳೆ. ಸಂಸಾರದಲ್ಲಿಯೂ ಸಹ ಹಾಗೆ. ಹೆಂಡತಿಯ ಪ್ರೀತಿಯು ಬರೀ ಶಾಂತವಲ್ಲ, ಅದರಲ್ಲಿ ಕೋಪ, ಮಾತ್ಸರ್ಯಗಳು ಸೇರಿರುತ್ತವೆ. ಹೀಗೆ ಪ್ರಪಂಚದಲ್ಲಿ ಅತ್ಯಂತ ಪವಿತ್ರ ಎನ್ನಲಾದ ತಾಯಿ ಮತ್ತು ಹೆಂಡತಿಯ ಬಾಂಧವ್ಯಗಳಲ್ಲೂ ಏರಿಳಿತಗಳು ಇರುತ್ತವೆ ಎಂಬುದನ್ನು ಪುರಾಣದ ಪಾತ್ರಗಳ ಮೂಲಕ ಇಲ್ಲಿ ನಮ್ಮ DVG ಅವರು ಎತ್ತಿ ಹಿಡಿದಿದ್ದಾರೆ. ನೆಕ್ಸ್ಟ್ ಲೈನ್ ಏನು ಹೇಳಿದ್ದಾರೆ? ಸಾಕಿ ಸಂತಸವರೆಯ ಸಂಸಾರ ಲೀಲೆ. ಹಾಗಂದರೆ ಸಂಸಾರ ಎಂಬುದು ಒಂದು ಆಟ, ಅಂದರೆ ಲೀಲೆ. ಈ ಆಟದಿಂದ ಸಿಗುವ ಸುಖ, ಸಂತೋಷಗಳು ಕ್ಷಣಿಕ. ಅದು ಮನುಷ್ಯನಿಗೆ ಸಾಕು ಎನಿಸುವವರಿಗೆ ಮಾತ್ರ ಇಷ್ಟವಾಗುತ್ತೆ. ಒಮ್ಮೆ ಅದರ ನೈಜತೆ ಅರಿವಾದಾಗ, ದುಃಖ ಎದುರಾದಾಗ ಮನುಷ್ಯನಿಗೆ ವೈರಾಗ್ಯ ಮೂಡುತ್ತದೆ ಅಂತ ಹೇಳಿದ್ದಾರೆ. ಮುಂದಿನ ಸಾಲಿನಲ್ಲಿ ಏನು ಹೇಳಿದ್ದಾರೆ? ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ, ಲೋಕನಾಟಕಕ್ಕಾಗಿ ಮಂಕುತಿಮ್ಮ. ಹಾಗಂದ್ರೇನು? ಒಂದು ನಾಟಕ ನೋಡಬೇಕಾದ್ರೆ ಅದರಲ್ಲಿ ಕೇವಲ ಒಳ್ಳೆತನ ಅಷ್ಟೇ ಇದ್ದರೆ ಆ ನಾಟಕ ಕುತೂಹಲಕಾರಿಯಾಗಿರುವುದಿಲ್ಲ. ಅಲ್ಲಿ ನವರಸಗಳು ಇರಲೇಬೇಕು. ಅಂದರೆ ಮಮತೆ, ಪ್ರೀತಿ, ಮತ್ಸರ, ಕೋಪ, ಮೋಹ, ಹೀಗೆ ನಾನಾ ಆವೇಶಗಳು, ಭಾವೋದ್ರೇಕಗಳು ಇರಲೇಬೇಕು. ಆಗಲೇ ಆ ನಾಟಕಕ್ಕೊಂದು ಮೆರುಗು. ಇಲ್ಲಿ ಕವಿಯ ಪ್ರಕಾರ ನಾವೆಲ್ಲರೂ ಈ ಲೋಕ ನಾಟಕದಲ್ಲಿ ಅಭಿನಯಿಸುತ್ತಿರುವ ಪಾತ್ರಧಾರಿಗಳು. ನಮಗೆ ಬರುವ ಕೋಪ, ತಾಪ, ಪ್ರೀತಿ, ಮೋಹಗಳೆಲ್ಲವೂ ಈ ಜಗತ್ತು ಎಂಬ ನಾಟಕ ಸುಸೂತ್ರವಾಗಿ ನಡೆಯಲು ಸೃಷ್ಟಿಯಾದ ಪರಿಕರಗಳು ಎಂದು ನಮ್ಮ DVG ಅವರು ಹೇಳಿದ್ದಾರೆ. ಮನುಷ್ಯ ತನಗೆ ಎದುರಾಗುವ ಕಷ್ಟ, ಸುಖ, ಅಸೂಯೆ, ಪ್ರೀತಿಗಳನ್ನು ಕಂಡು ಅತಿಯಾಗಿ ತಲ್ಲಣಗೊಳ್ಳಬಾರದು. ಇದೆಲ್ಲವೂ ವಿಶ್ವಪತಿ ರೂಪಿಸಿದ ನಾಟಕದ ಭಾಗ ಎಂಬ ಸಾಕ್ಷಿ ಭಾವವನ್ನು ತಳೆದರೆ ಸಂಸಾರದ ಯಾವುದೇ ಏರಿಳಿತಗಳು ನಮ್ಮನ್ನು ಭಂಗಗೊಳಿಸಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಈ ಕಗ್ಗ ನಮಗೆ ಬೋಧಿಸುತ್ತದೆ. ಇದೇ ಈ ಕಗ್ಗದ ಅಂತರಾರ್ಥ. ಧನ್ಯವಾದಗಳು.